ವಿಷಯ ನೀವು ಮಾತಾಡ್ತಿದ್ದೀರಾ. ಇವತ್ತು ಅಸ್ಸಾಮಲ್ಲಿ ಏನಾಗಿದೆ ನೋಡಿ, ಒಬ್ಬ ಭಾರತೀಯ ಯೋಧ NRC ಸೇಮ್. ಇಲ್ಲಿ ಕೇಳಿ, ಇಲ್ಲಿ ದಯವಿಟ್ಟು ಮಾತಾಡೋದ್ ಬಿಡಿ. ಮಾತಾಡಿದ್ಮೇಲೆ ನಂತರ ಪ್ರಶ್ನೆ ಕೇಳಿ. ನೀವು ಮಾತಾಡೋದಕ್ಕೆ ಬಿಡದೆ ಸುಮ್ಮನೆ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ತರ ಮಾತಾಡ್ತಾ ಇದ್ದೀರಾ. ಮಾತಾಡೋದ್ ಬಿಡಿ. ಅಸ್ಸಾಂ NRCಗೂ ಬೇರೆ NRCಗೂ ಏನು ತೊಂದರೆ, ಏನು ಡಿಫರೆನ್ಸ್ ಇಲ್ಲ, ಎರಡು ಸೇಮ್. NRC ಅಂತಂದ್ರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಸ್. ಅಲ್ಲೂ ಕೂಡ ಎಲ್ಲರೂ ಸಿಟಿಸನ್ಶಿಪ್ ಪ್ರೂವ್ ಮಾಡಬೇಕು. ಇಲ್ಲಿ ದೇಶಕ್ಕೆ ತಂದ್ರು ಕೂಡ ಅಲ್ಲೂ ಕೂಡ ಸಿಟಿಸನ್ಶಿಪ್ ಪ್ರೂವ್ ಮಾಡಬೇಕು. ಅಲ್ಲೇನಾಗಿದೆ, ಇವತ್ತು 19 ಲಕ್ಷ ಜನಕ್ಕೆ ಇವತ್ತು ಸಿಟಿಸನ್ಶಿಪ್ ಸಿಕ್ಕಿಲ್ಲ. ಒಬ್ಬ ಭಾರತ ಯುದ್ಧದಲ್ಲಿ, ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಯೋಧನ ನೀವು ಸಿಟಿಸನ್ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತೀರಾ. ಅಣ್ಣಂಗೆ ಸಿಟಿಸನ್ಶಿಪ್ ಕೊಟ್ಟರೆ ತಮ್ಮನ್ ಕೊಡಲ್ಲ, ತಂದೆ ತಾಯಿ ಕೊಟ್ಟರೆ ಮಕ್ಕಳಿಗೆ ಕೊಡೋದಲ್ಲ. ಇದೆಲ್ಲ ಅಷ್ಟು ಸುಲಭದ ಎಕ್ಸರ್ಸೈಸ್ ಅಂತ ಅನ್ಕೊಂಡಿದ್ದೀರಾ ನೀವು? ಏನೋ ಸಿಟಿಲಿ ಇದ್ದೀರಾ, ಎಜುಕೇಟೆಡ್ ಇದ್ದೀರಾ, ನೀವು ಮಾಡ್ಬೋದು, ನೀವು ಹೋಗಿ ಪ್ರೂವ್ ಮಾಡ್ಬೋದು. ಯಾರಾದ್ರೂ ಆದಿವಾಸಿಗಳು ಇರ್ತಾರೆ, ಬುಡಕಟ್ಟು ಜನಾಂಗದವರು ಇರ್ತಾರೆ, ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರಸ್ಥರಿರ್ತಾರೆ, ಅವರೆಲ್ಲ ಏನ್ ಮಾಡ್ಬೇಕ್ರಿ? ಅವರೆಲ್ಲ ಏನ್ ಮಾಡ್ಬೇಕು? ಅವ್ರು ಯಾಕೆ ನಾವು ಸಿಟಿಸನ್ಶಿಪ್ ಅಂತ ಪ್ರೂವ್ ಮಾಡಬೇಕು? ಯಾರೋ ಒಂದಷ್ಟು 1000 ಜನ, ಲಕ್ಷ ಜನ ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಬಂದ್ರು ಅಂತ ಹೇಳಿ ಅವ್ರಿಗೋಸ್ಕರ ಇಡೀ ದೇಶ ಸಂಕಷ್ಟಕ್ಕೆ ಸಿಲುಕಿಸ್ತೀರಾ ನೀವು? ಅವ್ರ ಉದ್ದೇಶ ನೀವು ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಯಾರು ಅವ್ರಿಗೆ ವೋಟ್ ಹಾಕಲ್ಲ ಅವ್ರನ್ನ ಡಿಸ್ಎನ್ಫ್ರಾಂಚೈಸ್ ಮಾಡಬೇಕು, ಅವ್ರ ಮತದಾನ ಹಕ್ಕು ಕಿತ್ಕೊಳ್ಬೇಕು ಅಂತ ಹೇಳಿ ಮಾಡ್ತಿರುವಂತ ಹುನ್ನಾರ. ನಾವು ಬಡವರಿಗೋಸ್ಕರ ಮಾತಾಡ್ತಾ ಇದೀವಿ. ಡಿಮಾನಿಟೇಷನ್ ಬರೀ 6%